ಒಂದು ಕಾಲ ಇತ್ತು, ಹೆಣ್ಣಿಗೆ ಸ್ವತಂತ್ರ ಜೀವನ ಅನ್ನೋದು ಕನಸಿನ ಮಾತಾಗಿದೆ. ಆದರೆ ಈಗ ಕಾಲ ಬದಲಾಗಿದೆ, ನಾವು ಬದಲಾಗಿದ್ದೀವಿ, ನಮ್ಮ ಆಚಾರ ವಿಚಾರನೂ ಬದಲಾಗಿದೆ. ಹೆಣ್ಣು ಈಗ ಅಬಲೆ ಅಲ್ಲ, ಸಬಲೆ. ತಾನು ದುಡಿತಾ ತನ್ನ ಕುಟುಂಬಕ್ಕೆ ಆಧಾರವಾಗಿದ್ದ ಅವಳೀಗ ತನ್ನ ಕುಟುಂಬಕ್ಕೆ ಮಾತ್ರ ಸೀಮಿತ ಆಗದೆ ತಂದೆ ಆದಂತ ಒಂದು ಸ್ತ್ರೀಶಕ್ತಿ ಗುಂಪನ್ನ ಕಟ್ಕೊಂಡು ತಮಗೆ ತಾವೇ ಸಹಾಯ ಮಾಡ್ಕೋತಾ ಇದ್ದಾರೆ, ಉದ್ಧಾರ ಆಗ್ತಾ ಇದ್ದಾರೆ. ಅವಳು ಗಂಡಸಿನ ಮೇಲೆ ಅವಲಂಬನ ಆಗದೆ ಗಂಡಸಿಗೆ ಸಮಾನವಾಗಿ ದುಡಿತಾ ಸಮಾಜದ ಮುಖ್ಯವಾಹಿನಿಗೆ ಬರ್ತಾ ದೊಡ್ಡ ಹೆಸರು ಮಾಡ್ತಾ ಇದ್ದಾರೆ. ಸ್ತ್ರೀಶಕ್ತಿ ಸಂಘದಲ್ಲಿ ನಡೀತಾ ಇರೋದು ಅದೇ. ಗಿರ್ಜಾ, ನೀವು 3 ತಿಂಗಳಿಂದ ಸಂಘಕ್ಕೆ ಬಡ್ಡಿ ಕಟ್ಟಿಲ್ಲ, ಬಾಕಿಯವರೆಲ್ಲ ಕಟ್ಟಿದ್ದಾರೆ. ನೀವು ಈ ರೀತಿ ಮಾಡೋದ್ರಿಂದ ಸಂಘಕ್ಕೆ ಸಬ್ಸಿಡಿ ಅಮೌಂಟು ಸಿಗೋದಿಲ್ಲ. ಹೋದ್ ತಿಂಗಳೇ ಹೇಳಿದ್ವಿ ತಿಂಗಳ ಕಂತು ಕಟ್ಟಬೇಕಂತ. ನಿಮಗ್ ಜಾಮೀನಾಗಿ ನಮಗ್ ಸಾಲ ಸಿಗದೆ ಹೋಯ್ತು. ಸ್ವಲ್ಪನಾದ್ರೂ ಜವಾಬ್ದಾರಿ ಬೇಕಲ್ಲ ಗಿರ್ಜಾ? ಏನ್ ಎಲ್ರು ನನ್ನ ಬಗ್ಗೆನೇ ಮಾತಾಡ್ತಿದ್ದೀರಾ? ನೀವ್ಯಾವತ್ತು ಕಂತು ಕಟ್ಟೋಕೆ ಲೇಟ್ ಮಾಡಿಲ್ವಾ? ಇದೇ 4 ತಿಂಗಳ ಹಿಂದೆ ನೀವೆಷ್ಟು ಬಾಕಿ ಇಟ್ಕೊಂಡಿದ್ರಿ ಅಂತ ನೆನಪು ಮಾಡ್ಕೊಳ್ಳಿ ಸರ್ಸಮ್ಮ. ಗಿರ್ಜಾ, ಜಗಳ ಮಾಡೋದ್ ಬೇಡ, ಸಂಘ ಮುಂದುವರಿಬೇಕಲ್ವಾ? ನೀನು ಯೋಚನೆ ಮಾಡು. ಸರಿ, ಸ್ವಲ್ಪ ತೊಂದರೆ ಆಯ್ತು. ನೋಡಿ ಗಿರ್ಜಾ, ತೊಂದರೆ ತಗೊಂಡಾದ್ರೂ ಪರವಾಗಿಲ್ಲ, ಸಂಘಕ್ಕೆ ದುಡ್ಡು ಕಟ್ಟಬೇಕು. ನೀವು ಸಾಲ ಕಟ್ಟೆ ಹೋಗಿದ್ದಕ್ಕೆ ಸರ್ಸಮ್ಮನಿಗೆ ಸಾಲ ಕೊಡಕ್ಕಾಗ್ತಿಲ್ಲ. ಇಡೀ ಜಿಲ್ಲೆಗೆ ಒಳ್ಳೆ ಸ್ತ್ರೀಶಕ್ತಿ ಸಂಘ ಅಂತ ನಮ್ಮ ಸಂಘಕ್ಕೆ ಪ್ರಶಸ್ತಿ ಬಂದಿದೆ. ಈಗ ನಿಮ್ಮಿಂದ ಎಲ್ಲ ಹಾಳಾಗತ್ತೆ. ಈಗ ಎಲ್ರಿಗೂ ಕೊನೆಯದಾಗಿ ಹೇಳ್ತಾ ಇದ್ದೀನಿ, ಬರೋ ವಾರದೊಳಗಡೆ ಎಲ್ರೂ ದುಡ್ಡನ್ನ ಕಟ್ಬಿಡ್ಬೇಕು, ಯಾರು ಬಾಕಿ ಉಳಿಸ್ಕೋಬಾರ್ದು. ಅರ್ಥ ಆಯ್ತಾ? ಹಲೋ, ಹಾ ಮಗನೇ, ಹೇಳಪ್ಪ. ಮನೆ ಹತ್ರ ಬಂದ? ಅಯ್ಯೋ, ಟೀ ನಾನ್ ತಗೊಂಡ್ ಬಂದ್ಬಿಟ್ಟಿದ್ದೀನಲ್ಲ. ಸರಿ, ಒಂದು ಅರ್ಧ ಗಂಟೆ ವೇಟ್ ಮಾಡು, ಬರ್ತೀನಿ. ಬಾಯ್. ಮಗ ಬಂದ್ಬಿಟ್ಟಿದ್ದಾನೆ, ಅರ್ಜೆಂಟಾಗಿ ಹೋಗ್ಬೇಕು. ನೀವು ಇದನ್ನೆಲ್ಲ ತೆಗ್ದಿಟ್ಬಿಡಿ, ನಾನು ಬರ್ತೀನಿ. ನೋಡೆ ವಾಸಂತಿ, ಏನ್ ದಿಮಾಕ್ ತೋರಿಸ್ತಾಳೆ ಕಮಲಮ್ಮ. ಗಂಡ ಇಲ್ಲ ಅಂದ್ರು ಈ ದಿಮಾಕು ಜಬರ್ದಸ್ತಿಗೇನ್ ಕಮ್ಮಿ ಇಲ್ಲ. ಗಂಡನ್ ದುಡ್ಡು ಬಂದಿದೆ ಅಂತ ಮೆರೀತಿದ್ದಾಳೆ. ಇವಳೇನು ಅಂತ ನಮಗ್ ಗೊತ್ತಿಲ್ವಾ? ಸ್ವಂತ ಗಂಡನ್ ತಮ್ಮನ್ನೇ ಕೋರ್ಟಿಗೆ ಎಳ್ದವಳು. ನಾವು ಸುಮ್ಮನೆ ಇದ್ದೀವಿ ಅಂತ ನಮ್ಮೇಲೆ ಜೋರ್ ಮಾಡ್ತಿದ್ದಾಳೆ. ಅದೇನೇ ಇರಲಿ ಗಿರ್ಜಾ, ಅವಳಿಗೆ ಅದೇನು ಕೊಡಬೇಕೋ ಬರೋ ತಿಂಗಳು ಕೊಟ್ಟು ಎಲ್ಲ ಸರಿ ಮಾಡಿಬಿಡು. ಆ ಕಮಲಮ್ಮ ಸರಿ ಇಲ್ಲ. ರವಿ ಬಂದ್ ತುಂಬಾ ಹೊತ್ತಾಯ್ತೇನೋ? ಇಲ್ಲಮ್ಮ, ಈಗ ಜಸ್ಟ್ ಬಂದು ತಗೋಕಿ. ನೀರ್ ತಗೊಳ್ಳೋ, ನೀರ್ ತಗೊಳ್ಳೋ. ಮೊಬೈಲ್ ಒಂದ್ ಕೈಯಲ್ಲಿದ್ರೆ ಅಮ್ಮನೂ ಬೇಡ, ಅಪ್ಪನೂ ಬೇಡ, ಯಾರು ಬೇಡ. ನೀನೇನೋ ಮೊಬೈಲ್ ಇಟ್ಕೊಂಡು ಟೈಮ್ ಪಾಸ್ ಮಾಡ್ತೀಯಾ? ನಾನೇನ್ ಮಾಡ್ಬೇಕು ಹೇಳು? ಹಂಗಲ್ಲಮ್ಮ. ಇನ್ನೇಂಗೋ, ನಿಂಗೇನ್ ಮಾಡ್ಬೇಕು ಅಂತಾನೆ ತೋಚಲ್ಲ. ಯಾರ ಜೊತೆನೂ ಮಾತಾಡ್ದೆ ಹುಚ್ಚಿಡ್ದಂಗೆ ಆಗ್ತಿದೆ. ಆಯ್ತು, ಸಿಟ್ ಮಾಡ್ಕೊಂಬೇಡ. ಯಾವ್ದೋ ಮೆಸೇಜ್ ಬರ್ತಾಯಿತ್ತು, ನೋಡ್ದೆ. ಬಾ ಕೂತ್ಕೋ. ಇರೇ ನಾನು ನೋಡ್ತೇನೆ. ಓ ಚಿಕ್ಕಪ್ಪ, ಅಮ್ಮ ಚಿಕ್ಕಪ್ಪ ಬಂದಿದ್ದಾರೆ. ರವಿ, ಬೆಂಗಳೂರಿಂದ ಯಾವಾಗ ಬಂದೆ? ಈಗ ಜಸ್ಟ್ ಬಂದೆ. ಬನ್ನಿ, ಒಳಗೆ ಬನ್ನಿ. ಹಾ, ಸರಿ. ಹೇಗೆ ನಡೀತಾ ಇದೆ ನಿನ್ನ ಎಜುಕೇಶನ್? ಏನೋ ನಡೀತಾ ಇದೆ, ಈ ವರ್ಷದಲ್ಲಿ ಮುಗಿಯುತ್ತೆ. ಮುಂದೆ ಏನು ಮಾಡಬೇಕು ಅಂತ ಇದ್ಯಾ? ಮುಂದೆ ಇಲ್ಲೇ ಊರಲ್ಲೇ ಇರೋಣ ಅಂತ ಚಿಕ್ಕಪ್ಪ. ಅಮ್ಮ ಬೇರೆ ಒಬ್ಬರೇ ಇರ್ತಾರಲ್ಲ, ಅದಕ್ಕೆ. ಕಾಫಿ ಮಾಡ್ಲಾ? ಬೇಡ, ಅದಕ್ಕೆ ನಿಮ್ಮ ಹತ್ರ ಸ್ವಲ್ಪ ಮಾತಾಡಬೇಕಾಗಿತ್ತು. ಹೇಗೂ ರವಿನೂ ಇದ್ದಾನಲ್ಲ, ಒಳ್ಳೇದಾಯ್ತು ಬಿಡಿ. ಏನ್ ವಿಷಯ? ಅದೇ ಸೈಟ್ ವಿಷಯ ಇತ್ಯರ್ಥ ಇನ್ನೂ ಬಾಕಿ ಇದೆಯಲ್ಲ, ಅದಕ್ಕೆ. ಇನ್ನೇನ್ ಬಾಕಿ ಇದೆ? ಕೋರ್ಟಿಂದ ತೀರ್ಮಾನ ಬಂದ್ರೆ ಮುಗೀತಲ್ಲ. ಅದೇ ವಿಷಯದ ಬಗ್ಗೆ ಮಾತಾಡೋಣ ಅಂತ ಬಂದೆ.
ನೋಡ್ರವಿ, ನನ್ನ ಪಕ್ಕದ ಸೈಟ್ನ ಮಗಳ ಹೆಸರು ಬರ್ಕೊಟ್ಟಿದ್ದೀನಿ. ಕೊನೆ ಸೈಟಲ್ಲಿ ನಾನು ಇರಬೇಕು ಅಂತ ತೀರ್ಮಾನ ಮಾಡಿದ್ದೀನಿ. ಮಧ್ಯದ ಸೈಟ್ನ ನೀನು ಇಟ್ಕೊಂಡು ಏನು ಮಾಡ್ತೀಯಾ? ನನಗೆ ಬಿಟ್ಕೊಡ್ಬೋದಲ್ವಾ? ಅದು ನೋಡಪ್ಪ, ಅದೆಲ್ಲ ಏನು ಬೇಡ. ನಮ್ಮ ಯಜಮಾನ್ರಿದ್ದಾಗ ಬಂದು ಅವ್ರ ಹತ್ರ ಏನೇನೋ ಮಾತಾಡಿ ಆ ಸೈಟ್ ಮೇಲೆ ದುಡ್ಡು ಹಾಕೋ ಥರ ಮಾಡಿದೆ. ಈಗ ಬೇರೆ ರಾಗನೇ ಆಡ್ತಾ ಇದ್ಯಾ. ಅದೆಲ್ಲ ಏನು ಬೇಡ. ಕೋರ್ಟಿನ ತೀರ್ಮಾನ ಏನು ಬರ್ತೋ ಅದ್ರ ಪ್ರಕಾರನೇ ಆಗಲಿ. ನೋಡೋದಕ್ಕೆ ಇರೋನೊಬ್ಬ ಮಗ, ಸುಮ್ಮನೆ ಕೋರ್ಟು ಕಚೇರಿ ಅಂತ ಅಲ್ದು ಯಾಕೆ ಸುಸ್ತಾಗ್ತೀರಿ ಅಂತ. ಏನ್ ಚಿಕ್ಕಪ್ಪ ನಿಮ್ಮ ಮಾತಿನ ಅರ್ಥ? ಸ್ವಲ್ಪ ನೋಡ್ಕೊಂಡು ಮಾತಾಡಿ. ಆಯ್ತಪ್ಪ, ಆಯ್ತು. ಕೋರ್ಟ್ನಲ್ಲಿ ಏನು ತೀರ್ಮಾನ ಬರುತ್ತೋ ಬರಲಿ. ಆದರೆ ಎಲ್ಲ ನನ್ನ ಪ್ರಕಾರನೇ ನಡೀಬೇಕು. ಯಾಕೆಂದರೆ ಆ ಸೈಟ್ ಇರೋದು ನನ್ನ ಏರಿಯಾದಲ್ಲಿ, ಜ್ಞಾಪಕ ಇರಲಿ. ಏನ್ ಚಿಕ್ಕಪ್ಪ ಹಿಂಗ್ ಮಾತಾಡ್ಬಿಟ್ಟು ಹೋಗ್ತಾ ಇದಾರೆ? ನೀನೇನ್ ತಲೆ ಕೆಡ್ಸ್ಕೊಬೇಡ ಕಣೋ. ಅವರು ಸೋತೋಗ್ತಿದ್ದಾರೆ. ಆಸ್ತಿ ಎಲ್ಲ ನಮಗ್ ಬಂದ್ಬಿಡುತ್ತೆ ಅನ್ನೋ ಹೊಟ್ಟೆ ಕಿಚ್ಚಿಂದ ಹಿಂಗೆಲ್ಲ ಮಾತಾಡ್ತಿದ್ದಾನೆ. ಬಿಡು. Right now I am busy. ಹಲೋ ಹೆಲೋ ರವಿ, ಎಲ್ಲಿದ್ಯಾ? ಊರಿಗೆ ಬಂದೇನು ರಶ್ಮಿ? ಊರಿಗೆ ಬಂದಿದ್ಯಾ, ಮತ್ತೆ ನನ್ನ ಮೀಟ್ ಮಾಡಲ್ವಾ? ನಿನ್ನನ್ನು ಮೀಟ್ ಮಾಡದೆ ಇರ್ತೀನಾ? ನಮ್ಮ ಹಳೆ ಪ್ಲೇಸಿಗೆ ಬಂದ್ಬಿಡು, ನಾನು ಬರ್ತಾ ಇದ್ದೀನಿ. ಓಕೆ ಬಾಯ್. ರವಿ ಏನಂತ? ಏನಿಲ್ಲಮ್ಮ, ರಶ್ಮಿನ ಮೀಟ್ ಮಾಡಕ್ಕೆ ಹೋಗ್ತಾ ಇದ್ದೀನಿ. ಆಮೇಲೆ ಮಧ್ಯಾಹ್ನ ಸ್ಪೆಷಲಾಗಿ ಊಟ ರೆಡಿ ಮಾಡಿ ಅವಳನ್ನ ಮನೆಗೆ ಕರ್ಕೊಂಡು. ಏನೋ ನೀನು ಅಪರೂಪಕ್ಕೆ ಅವಳು ಸಿಕ್ತಿದ್ದಾಳೆ. ಎಲ್ಲಾದ್ರೂ ಹೊರಗಡೆ ಹೋಗಿ ಹೋಟ್ಲಲ್ಲಿ ಊಟ ಮಾಡೋದ್ ಬಿಟ್ಟು ಮನೆ ಕರ್ಕೊಂಡು ಬರ್ತೀನಿ ಅಂತ ಹೇಳ್ತಿದ್ಯಲ್ಲ. ನಿನ್ನ ಕೈ ರುಚಿ ಮುಂದೆ ಯಾವ ಹೋಟ್ಲು ಊಟನೂ ಇಲ್ಲ. ಸರಿಪ್ಪ, ಆಯ್ತು. ಬೇಗ ಕರ್ಕೊಂಡ್ ಬಾ, ಅಡಿಗೆ ರೆಡಿ ಮಾಡಿ. ಥ್ಯಾಂಕ್ ಯು. ಬಾಯ್. ಹಾಯ್. ಹಾಯ್, ಮತ್ತೆ ಹೇಗಿದ್ಯಾ? ನಾನು ಚೆನ್ನಾಗಿದ್ದೀನಿ. ಆದ್ರೆ ನೀನು ಊರಿಗೆ ಬಂದಿದ್ದೊಂದು ಮಾತು ಹೇಳೋದು ಬೇಡವಾ? ನಾನು ಕಾಲ್ ಮಾಡಿದ್ಮೇಲೆ ಹೇಳ್ತೀಯಾ ಅಲ್ಲ? ಏನೋ ನಿನಗೆ ಸರ್ಪ್ರೈಸ್ ಕೊಡೋಣ ಅಂತ ಹಾಗೆ ಮಾಡಿದೆ. ಈಗ ನಿನಗೆ ಇನ್ನೊಂದು ಸರ್ಪ್ರೈಸ್ ಇದೆ. ಇನ್ನೊಂದು ಸರ್ಪ್ರೈಸಾ? ಏನು? ನಿನ್ನೀಗ ನನ್ನ ಜೊತೆ ನಮ್ಮ ಮನೆಗೆ ಕರ್ಕೊಂಡು ಹೋಗ್ತೇನೆ. ನಮ್ಮಮ್ಮ ನಿನಗೋಸ್ಕರ ಸ್ಪೆಷಲಾಗಿ ಅಡುಗೆ ರೆಡಿ ಮಾಡ್ತಿದ್ದಾರೆ. ಅಂದ್ರೆ ನಮ್ಮ ಅತ್ತೆ ಕೈ ರುಚಿ ನೋಡೋ ಚಾನ್ಸ್ ಇದೆ ಏನು? ಬಾ. ಕೊಡಿಲಿ. ಯಾರಿದು SNH ಅಂತ ಸೇವ್ ಮಾಡಿದ್ಯಾ? ಅದು ನಾವು ರೆಗ್ಯುಲರ್ ರೇಷನ್ ತಗೊಂತೀನಲ್ಲ, ಆ ಅಂಗಡಿ ಓನರ್ ಹರಿನಾರಾಯಣ್ ಅಂತ, ಶಾರ್ಟ್ ಆಗಿ SNH ಅಂತ ಸೇವ್ ಮಾಡಿದ್ವಿ. ಸರಿ, ಹಾಗಿದ್ರೆ ಕಾಲ್ ಮಾಡಿ ಡಿಸ್ಟರ್ಬ್ ಮಾಡ್ತಾರೆ ಅಂದ್ರೆ ಬ್ಲಾಕ್ ಲಿಸ್ಟಿಗೆ ಹಾಕು. ವೆಯ್ಟ್, ನಾನು ಹಾಕಿ ಕೊಡ್ತೀನಿ. ವೇಟ್. ಬರ. ಮಾ ಮಾ, ನಾನು ರೂಮಲ್ಲಿ ಇದ್ದೀನಿ, ಇಬ್ರು ಬನ್ನಿ. ರೂಮಲ್ಲಿ ಇದ್ದಾರೆ, ಬಾ ಬಾ. ಅತ್ತೆ, ಏನತ್ತೆ ಇಷ್ಟೊಂದು ಒಡವೆಗಳು? ಒಡವೆ ಅಂಗಡಿನೇ ಮನೇಲಿ ಇಟ್ಕೊಂಡ್ಬಿಟ್ಟಿದ್ದೀರಾ? ನನ್ನ ಲೈಫಲ್ಲಿ ನಾನು ಇಷ್ಟು ಒಡವೆಗಳನ್ನ ನೋಡಿರ್ಲಿಲ್ಲ ಗೊತ್ತಾ? ಅತ್ತೆ, ನಾನು ಇದೆಲ್ಲ ನೋಡ್ಬೋದಾ ಪ್ಲೀಸ್? ಅತ್ತೆ ನೋಡೋದೇನಮ್ಮ, ಹಾಕ್ಕೊಂಡೆ ನೋಡು. ನಾಳೆ ದಿನ ಇದೆಲ್ಲ ನಿನಗ್ ತಾನೇ ಸೇರ್ಬೇಕು.
ರವಿ ಹೇಗ್ ಕಾಣಿಸ್ತಿದೀನಿ? ಮಹಾರಾಣಿ ತರ ಕಾಣಿಸ್ತಿಲ್ಲ? ಇಲ್ಲ, ಮಹಾರಾಣಿ ದಾಸಿ ಥರ ಕಾಣ್ತೀವಿ. ಬಾ. ನೋಡಿ ಅತ್ತೆ, ದಾಸಿ ತರ ಕಾಣಿಸ್ತಿದೀನಿ ಅಂತ. ಅವ್ನ್ ಯಾವಾಗ್ಲೂ ಕೀತ್ಲೆ ಮಾಡ್ತಾನೆ ಇರ್ತಾನೆ, ನೀನೇನು ಬೇಜಾರ್ ಮಾಡ್ಕೋಬೇಡ, ನೀನ್ ಮಹಾರಾಣಿ ತರನೇ ಇದೆಯಾ. ಮಾ, ಇಷ್ಟೊಂದು ಒಡವೆಗಳನ್ನ ಏನಕ್ಕೆ ಮನೇಲೇ ಇಟ್ಕೊಂಡಿದ್ಯಾ? ಬ್ಯಾಂಕ್ ಲಾಕರಲ್ಲಿ ಇಡ್ಬೋದಲ್ವಾ? ಬ್ಯಾಂಕ್ ಲಾಕರ್ ಯಾಕೆ? ನಮ್ಮ ಮನೇಲಿಟ್ರೆ ಯಾವ ಭಯನೂ ಇಲ್ಲ. ಆ ಸರಿ, ನೀವಿಬ್ರು ಹೋಗಿ ಕೈ ತೊಳ್ಕೊಳ್ಳಿ, ನಾನು ಇದನ್ನೆಲ್ಲ ತೆಗ್ದಿಟ್ಟು ಬರ್ತೀನಿ, ಊಟ ಮಾಡೋಣ. ಆಯ್ತಾಗ ಬರೋಣ. ಅಯ್ಯ ಬಾರ. ಛೆ, ಸುಮ್ಮನೆ ತಲೆ ತಿಂತಾರೆ. ರಶ್ಮಿ, ಬೇಡದೇ ಇರೋ ಕಾಲ್ ಬಂದ್ರೆ ಬ್ಲಾಕ್ ಮಾಡು ಅಂತ ನನಗೆ ಹೇಳಿದ್ಯಲ್ವಾ, ನೀನೇ ಮಾಡ್ಬೋದಲ್ಲ? ಇದು ಬ್ಲಾಕ್ ಮಾಡೋ ಕಾಲ್ ಅಲ್ಲ, ಜಸ್ಟ್ ಕಟ್ ಮಾಡೋ ಕಾಲ್. ಇಷ್ಟೊತ್ತಿಗಾಗ್ಲೇ ನಾನು ಅವನ್ನ ಮೀಟ್ ಮಾಡಾಗಿರ್ಬೇಕಾಗಿತ್ತು. ಅವನಾ? ಅಲ್ಲಲ್ಲ, ಅವಳು ನನ್ನ ಫ್ರೆಂಡ್ ರಮ್ಯಾ ಅಂತ. ಅವಳು ಆಡೋ ಅವತಾರಕ್ಕೆ ನಾನು ಅವಳಿಗೆ ಗಂಡಸು ಅಂತಾನೆ ಕರಿತೀನಿ. ಅವಳಿಗೆ ಹೋಗೋ ಬಾರೋ ಅಂತ ಹೇಳಿ ಅಭ್ಯಾಸ ಅಲ್ಲ, ಅದಕ್ಕೆ ಅವನು ಅಂತ ಅಷ್ಟೆ. ಇನ್ನೂ ಸ್ವಲ್ಪ ಬಡಿಸ್ಕೊಮ್ಮ. ಬೇಡ ಅತ್ತೆ, ಸಾಕು ನಂಗೆ. ಸ್ವಲ್ಪ ತಿನ್ನಮ್ಮ, ಅಪ್ರೂಪಕ್ಕೆ ಬಂದಿದ್ಯಾ, ಊಟ ಮಾಡು. ನಿಂಗ್ ಬಡಿಸ್ಲೇನು? ನೀನ್ ಸ್ವಲ್ಪ ಹಾಕು. ಸಾಕು 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 ನನಗೆ. ಅಮ್ಮ ಬರ್ತೀವಿ, ಇವಳನ್ನ ಡ್ರಾಪ್ ಮಾಡಿ ಬಂದ್ಬಿಡ್ತೀವಿ. ಅಯ್ಯೋ, ಇಷ್ಟ ಬೇಗ ಹೊರಟ್ಬಿಟ್ರಾ? ಇನ್ನೂ ಸ್ವಲ್ಪ ಹೊತ್ತು ಇರ್ಬೋದಿತ್ತಲ್ಲಮ್ಮ. ಇಲ್ಲ ಅತ್ತೆ, ನಾನು ಹೋಗ್ಬೇಕು. ಇವತ್ತೆಲ್ಲ ಸ್ವಲ್ಪ ಅರ್ಜೆಂಟಾಗೆ ಆಯ್ತು. ಇನ್ನೊಂದಿನ ಫ್ರೀಯಾಗಿ ಬಂದು ಇದ್ದು ಹೋಗ್ತೀನಿ. ಸರಿ. ಅತ್ತೆ, ಹೇಳೋದೇ ಮರ್ತ್ಬಿಟ್ಟೆ, ಊಟ ಸೂಪರ್ ಆಗಿತ್ತು. ಸರಿ, ದೇವ್ರ ಮನೇಲಿ ಕುಂಕುಮ ಇದೆ, ಇಟ್ಕೊಡು. 100 ವರ್ಷ ಚೆನ್ನಾಗಿ ಬಾಳ. ಬರ್ತೀವಿ. ಹೋನಾ?